ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್. ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಪರ್ಟಿಕ್ಯುಲರ್ ಆಗಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ಕೂಡಲೇ ಹೆಣ್ಮಕ್ಳು ಹಬ್ಬ ಅಂತಾರೆ. ಯಾಕೆಂದರೆ ಹೆಣ್ಮಕ್ಳು ನಮ್ಮ ಮನೆ ಮಹಾಲಕ್ಷ್ಮಿ ಅಂತಾರೆ, ಲಕ್ಷ್ಮಿ ಅಂತಾರೆ, ಸಾಕಷ್ಟು ಬಾರಿ ಏನೇನೋ ನಾನಾ ಹೆಸರುಗಳಿಂದ ಕರೀತಾರೆ. ಅವರು ಒಡವೆಗಳೆಲ್ಲ ಹಾಕ್ಕೊಂಡು ಸಿಂಗಾರ ಮಾಡಿಕೊಂಡು ಲಕ್ಷ್ಮಿ ಪೂಜೆ ಮಾಡ್ತಾರೆ. ಸೊ ಈ ಹಬ್ಬ ಕೂಡ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ಕೂಡ ನಾವು ನಮ್ಮ ಕರ್ನಾಟಕದ ತಂಗಿ ಅಂತಲೇ ಫೇಮಸ್ ಆಗಿರೋ ರಾಧಿಕಾ ಅವ್ರ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಸೆಲೆಬ್ರೇಟ್ ಮಾಡೋದ್ರ ಜೊತೆಗೆ ರಾಧಿಕಾ ಅವರು ಸಾಕಷ್ಟು 5 ವರ್ಷಗಳ ನಂತರ ಮತ್ತೆ ಬಣ್ಣ ಹಚ್ಕೊಂಡು ಸ್ಯಾಂಡಲ್ವುಡ್ಗೆ ವಾಪಸ್ ಆಗಿದ್ದಾರೆ ಸ್ವೀಟಿ ಚಿತ್ರದ ಮೂಲಕ. ಚಿತ್ರದಲ್ಲಿ ಅವರು ಯಾವ ರೀತಿ ಪಾತ್ರ ಮಾಡಿದ್ದಾರೆ, ಹೇಗೆಲ್ಲ ಇತ್ತು ಅವರ ಎಕ್ಸ್ಪೀರಿಯನ್ಸ್ ಆಫ್ಟರ್ 5 ಇಯರ್ಸ್ ಆದಮೇಲೆ, ಜೊತೆಗೆ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ, ಇದನ್ನೆಲ್ಲ ಕುರಿತು ಮಾತಾಡೋದು ಈ ವಿಶೇಷ ಕಾರ್ಯಕ್ರಮ. ಮತ್ತೆ ಬಂದರು ರಾಧಿಕಾ. ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ರಾಧಿಕಾ ಅವರಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಒಂದು ಚಿಕ್ಕ ಕನ್ಫ್ಯೂಷನ್ಲಿದ್ದೀನಿ ನಾನು. ಲಕ್ಷ್ಮಿ ಅಲ್ಲಿದ್ದಾರಾ ಗೊತ್ತಾಗ್ತಾ ಇಲ್ಲ ನನಗೆ. ಓಕೆ, ಸಾಕಷ್ಟು ವರ್ಷ ಆದಮೇಲೆ ನೋಡಿಕೊಳ್ಳೋ ಒಂದು ಶಾಕಿಂಗಲ್ಲಿ ನೋಡ್ತಾ ಇದ್ದೀನಿ. ಯಾಕಂದರೆ ಈಗ ಇತ್ತೀಚೆಗೆ ಲಾಸ್ಟ್ ಟೈಮ್ ಲಕ್ಕಿ ಚಿತ್ರದ ಮೂಲಕ ನೀವು ನಿರ್ಮಾಪಕರಾಗಿ ಬಂದಿದ್ರಿ. ಅವಾಗ ಹೇಳಿದ್ರಿ ಅಷ್ಟೇ, ನೆಕ್ಸ್ಟ್ ನಾನು ರೆಡಿಯಾಗಿ ಡಯಟ್ ಮಾಡಿ ಮತ್ತೆ ನಟಿಯಾಗಿ ವಾಪಸ್ ಬರ್ತೀನಿ ಅಂದಿದ್ರಿ. ಬಟ್ ಎದುರುಗಡೆ ಕುತ್ಕೊಂಡಾಗ ಫುಲ್ ಇವಾಗ ವರಮಹಾಲಕ್ಷ್ಮಿ ಹಬ್ಬದ ಗೆಟಪ್ ಎಲ್ಲ ಕಾಣಿಸ್ತಾ ಇದೆ ನಿಮ್ಮಲ್ಲಿ. ಇಲ್ಲ, ಏನಂದರೆ ಲಕ್ಕಿ ಸಿನಿಮಾ ಮಾಡುವಾಗಲೇ ನಾನು ಅಂದ್ಕೊಂಡಿದ್ದೆ. ಅಂದರೆ ನಾನು ನಿಮ್ಗೆ ಹೇಳಿದ್ದೆ ಹಿಂದೆನೇ, ಬಹಳ ದಿನದಿಂದ ಹೇಳ್ತಾ ಇದ್ದೀನಿ ನಾನು ಮತ್ತೆ ಬಣ್ಣ ಹಚ್ಚೋಕ್ಕೆ ಕಾರಣ ಆಗಿದೆ ನನ್ನ ಅಭಿಮಾನಿಗಳು. ನಾನು ಹೊರಗಡೆ ಹೋದಾಗ ನನಗೆಲ್ಲರೂ ಪ್ರಶ್ನೆ ಹಾಕೋಕ್ಕೆ ಸ್ಟಾರ್ಟ್ ಆದಾಗ ನನಗೆ ಅನ್ನಿಸ್ತು, ಹೌದು ನಾನು ಯಾಕೆ ಸಿನಿಮಾ ಮಾಡಬಾರ್ದು. ಯಾಕಂದರೆ 5-6 ವರ್ಷ ನಾನು ಸಿನಿಮಾ ಮಾಡ್ದಿರ ಕೂತ್ಬಿಟ್ಟಿದ್ದೆ. ಸೊ ಎಲ್ಲೂ ನನಗೆ ನಾನು ಮತ್ತೆ ಸಿನಿಮಾಗೆ ಬರ್ತೀನಿ, ಸಿನಿಮಾದಲ್ಲಿ ಅಭಿನಯಿಸ್ತೀನಿ ಅನ್ನೋದು ಯೋಚನೆನೇ ಇರಲಿಲ್ಲ. ನನಗೆ ಆ ಯೋಚನೆ ತಂದಿದ್ದೇ ನನ್ನ ಅಭಿಮಾನಿಗಳು. ಸೊ ಹಾಗಾಗಿ ನನಗೆ ಅವಾಗ ಅನ್ನಿಸ್ತು, ನನಗೆ ಹೌದು ನಾನು ಮತ್ತೆ ಮಾಡ್ಬೋದಲ್ಲ. ಎಲ್ಲರೂ ಹೇಳ್ತಾ ಇದ್ದೀರಾ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ನೀವು ಸಿನಿಮಾ ಮಾಡಿ. ನಮ್ಮ ಕನ್ನಡದಲ್ಲಿ ತುಂಬ ಹೀರೋಯಿನ್ಸ್ ಕಡಿಮೆ ಇದ್ದಾರೆ ಅಂದರೆ ಕಡಿಮೆ ಇದ್ದಾರೆ. ಸೊ ಹಾಗಾಗಿ ನಾನು ಅವಾಗ ಅಂದ್ಕೊಂಡೆ, ಹೌದು ಒಳ್ಳೊಳ್ಳೆ ಕಥೆನ ಹಾರಿಸ್ಕೊಂಡು ನಾನು ಮತ್ತೆ ಸಿನಿಮಾ ಮಾಡಬೇಕು ಅಂತ. ಆ ಲಕ್ಕಿ ಸಿನಿಮಾದಿಂದನೇ ನನ್ನ ಆಸೆಗಳೆಲ್ಲ ಜಾಸ್ತಿ ಆಗ್ತಾ ಹೋಯಿತು. ಓಕೆ, ಸೊ ಇದೊಂಥರ ರಾಧಿಕಾ ಅವರ ಸೆಕೆಂಡ್ ಇನ್ನಿಂಗ್ಸ್ ಸಿನಿಮಾ ರಂಗದಲ್ಲಿ ಅಂತ ಹೇಳಿದ್ರು ತಪ್ಪಾಗಲ್ಲ ಅನ್ಸುತ್ತೆ. ಖಂಡಿತ. 5 ಇಯರ್ಸಲ್ಲಿ ಇವಾಗ ನೀವು ಲಕ್ಕಿ ಮೂಲಕ ಮತ್ತೆ ಬಂದಾಗ ಯಾವ ರೀತಿ ಒಂದು ಪ್ರಿಪೇರ್ ಆಗಿದ್ರಿ ಮತ್ತೆ ಸಿನಿಮಾ ರಂಗಕ್ಕೆ ಬರಬೇಕು? ಅಂದರೆ ನನಗೆ ಮುಂಚೆ ಎಲ್ಲ ಏನಾಗ್ತಾ ಇತ್ತು, ನಾನು ಫಸ್ಟ್ ಇಂಡಸ್ಟ್ರಿಗೆ ಬಂದಾಗ ನಾನು 14 ಇಯರ್ಸಲ್ಲಿ ಬಂದಿದ್ದೆ. 14 ವರ್ಷ ನನಗಾಗ. ನನ್ನ ನೀಲಾ ಮೇಘಶ್ಯಾಮ ನನ್ನ ಫಸ್ಟ್ ಸಿನಿಮಾ. ಆದರೆ ಎಲ್ರಿಗೂ ಗೊತ್ತಿರೋದು ನಿನಗಾಗಿ ನನ್ನ ಮೊದಲನೇ ಸಿನಿಮಾ ಅಂತಲೇ ಎಲ್ಲರೂ ತಿಳ್ಕೊಂಡಿದ್ದಾರೆ. ಫಸ್ಟ್ ರಿಲೀಸ್ ಆಗಿರೋದು ನಿನಗಾಗಿ. ಆದರೆ ನನಗೆ ಫಸ್ಟ್ ಬಂದಾಗ ನನಗೆ ಕ್ಯಾಮ್ರಾ ಮುಂದೆ ಹೇಗೆ ಫೇಸ್ ಮಾಡಬೇಕು, ಯಾಕಂದರೆ ನಾನು ಯಾವುದೂ ಕೋರ್ಸ್ಗೆ ಹೋಗಿರಲಿಲ್ಲ. ಆ್ಯಕ್ಟಿಂಗ್ ಕೋರ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಯಾವುದೂ ಕಲ್ತಿರಲಿಲ್ಲ. ಬರೀ ಡ್ಯಾನ್ಸ್ ಮಾತ್ರ ಟಿ ವಿ ನೋಡಿಕೊಂಡೆ, ಯಾವ ಹಾಡು ಬರುತ್ತೆ ಅಲ್ಲಿ ಯಾವ ರೀತಿ ಸ್ಟೆಪ್ಸ್ ಹಾಕ್ತಾರೋ ಅದೇ ರೀತಿ ಸ್ಟೆಪ್ಸ್ ನಾನು ಇಲ್ಲೂ ಹಾಕ್ತಾಯಿದ್ದೆ. ಅಂದರೆ ಅವ್ರು ಏನು ಮಾಡ್ತಾರೆ ಅದನ್ನು ನಾನು ಮಾಡ್ತಾಯಿದ್ದೆ, ಅಷ್ಟು ಇಂಟ್ರೆಸ್ಟ್ ಇತ್ತು. ಹಾಗೆ ಸಿನಿಮಾ ಮಾಡ್ತಾ ನನಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಸ್ಟಾರ್ಟಿಂಗಲ್ಲಿ ಲಿಪ್ಸ್ಟಿಕ್ ಹಾಕೋಬೇಕಾ, ಅಲ್ಲಿ ಐಬ್ರೋ ಹೇಗೆ ಮಾಡ್ಕೋಬೇಕು, ಮೇಕಪ್ ಹಾಕೋಬೇಕಾ, ಕಾಸ್ಟ್ಯೂಮ್ಸ್ ಹೇಗೆ ಕ್ಯಾಮ್ರಾ ಫೇಸ್ ಮಾಡಬೇಕು, ಈ ಥರ ಯಾವುದೂ ವಿಷಯ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ನಾನು ನೀಲಾ ಮೇಘಶ್ಯಾಮ ಸಿನಿಮಾ ಫಸ್ಟ್ ಶಾಟ್ ನಾನು ಫೇಸ್ ಮಾಡಿದಾಗ ನನಗೆ ತುಂಬ ಕನ್ಫ್ಯೂಷನ್ಸ್ ನನಗೆ. ಯಾಕಂದರೆ ನನಗೇನೂ ಗೊತ್ತಿರಲಿಲ್ಲ. ಒಬ್ಬರು ಬಂದು ಈ ಲೈಟ್ ತಗೊಳ್ಳಿ ಅನ್ನೋರು, ಇನ್ನೊಬ್ರು ಬಂದು ಈ ಪ್ಲೇಸಲ್ಲಿ ಬಂದು ಈ ಮಾರ್ಕಲ್ಲಿ ನಿಂತ್ಕೋಬೇಕು ಅನ್ನೋರು, ಇನ್ನೊಂದು ಅಸಿಸ್ಟೆಂಟ್ ಡೈರೆಕ್ಟರ್ ಬಂದು ಈ ಡೈಲಾಗ್ ಹೇಳಬೇಕು ಅನ್ನೋರು. ನನಗೆಲ್ಲ ಹೇಳಿ ಕೊನೆಗೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ತುಂಬ ಅಂದರೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಅದು ಅಲ್ದಿರೋ ತುಂಬ ಜನ ಬೇರೆ ಸೇರಿದ್ರು. ಅಲ್ಲಿಂದ ಅಂದರೆ ಆ ಒಂದು ಭಯ ಈಗ ಇಲ್ಲ ನನ್ನಲ್ಲಿ. ಯಾಕಂದರೆ ನನಗೀಗ ಗೊತ್ತು ಯಾವ ರೀತಿ ಮೇಕಪ್ ಮಾಡ್ಕೋಬೇಕು, ಯಾವ ರೀತಿ ಕಾಸ್ಟ್ಯೂಮ್ ಹಾಕ್ಕೋಬೇಕು, ಕ್ಯಾಮ್ರಾ ಮುಂದೆ ಯಾವ ರೀತಿ ನಿಂತ್ಕೋಬೇಕು, ಪ್ರತಿಯೊಂದು ತಿಳ್ಕೊಂಡಿದ್ದೀನಿ. ಆಗ್ಲಿಗೂ ಈಗಲಿಗೂ ಅಷ್ಟೇ ವ್ಯತ್ಯಾಸ ಇರೋದು, ಬೇರೆ ಏನು ವ್ಯತ್ಯಾಸ ಇಲ್ಲ. ಓಕೆ, ಬಟ್ ಅದು ಬಿಟ್ಟು ಈ 5 ಇಯರ್ಸ್ ಅಂದಾಗ ನೀವು ಫ್ಯಾಮಿಲಿ ಬ್ಯುಸಿ ಆಗಿದ್ರಿ, ಮಗು ಜೊತೆ ಬ್ಯುಸಿ ಆಗಿದ್ರಿ. ಸೊ ಅದೆಲ್ಲ ಆದಾಗ ನಿಮಗೆ ಮತ್ತೆ ವಾಪಸ್ ಬಂದಾಗ ಎಲ್ಲೋ ಒಂದು ಕಡೆ ಸಿನಿಮಾ ರಂಗದಿಂದ ಸ್ವಲ್ಪ ಒಂದು 5 ವರ್ಷ ಕಾಂಟ್ರಾಕ್ಟ್ ಕೂಡ ದೂರ ಇತ್ತು, ಅಂದರೆ ನಟನೆಯಿಂದ ಸ್ವಲ್ಪ ದೂರನೇ ಇದ್ರಿ. ವಾಪಸ್ ಬಂದಾಗ ನಿಮಗೆಲ್ಲೋ ಒಂದು ಕಡೆ ಭಯ, ಮತ್ತೆ ಇವಾಗ ಕ್ಯಾಮ್ರಾ ಫೇಸ್ ಮಾಡಿದಾಗ ಬಿಗಿನಿಂಗಲ್ಲಿ ಏನು ಯಾವ ರೀತಿ ಒಂದು ಸ್ವೀಕಾರ ಮಾಡ್ಬೋದು ಆಡಿಯನ್ಸ್? ಭಯಕ್ಕಿಂತ ಹೆಚ್ಚಾಗಿ ನನಗೇನಾಯಿತು ಅಂದರೆ, ನನಗೆ ಜನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ನೀವು ಮಾಡಬೇಕು ಅಂತ, ಎಲ್ಲೋದ್ರೂ ಇದೇ ಮಾತು ಬರೋದು, ನೀವು ಯಾಕೆ ಮಾಡ್ತಾ ಇಲ್ಲ. ಆವಾಗ ನನಗೆ ಭಯಕ್ಕಿಂತ ಜಾಸ್ತಿ ಆಸೆ ಜಾಸ್ತಿ ಆಯಿತು. ಹೌದಲ್ವ, ನಾನು ಮಾಡಬೇಕು. ಯಾಕಂದರೆ ನಾನು ಮೊದಲಿಂದನೂ ಸಿನಿಮಾ ಅಂದರೆ ತುಂಬ ಹುಚ್ಚು ನನಗೆ. ನನ್ನ ಮನೆಯಲ್ಲೂ ಅಷ್ಟೇ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಇತ್ತು. ಆಮೇಲೆ ನಾನು
ಸುಮ್ಮನೆ ಅದೇ ಮನೇಲೂ ಯಾರೂ ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಈಗ ನಾನು ಇಷ್ಟಪಟ್ಟಿದ್ದೀನಿ, ಎಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅದೊಂದು ನನಗೆ ನನ್ನ ಮನೇಲಿ ಸಪೋರ್ಟ್ ಮಾಡಿದ್ರಿಂದ ನಾನು ಮತ್ತೆ ಬರೋಕ್ಕಾಯಿತು. ಒಂದು ವೇಳೆ ನನಗೆ ಬೇಡ ಅಂತ ಹೇಳಿದಿದ್ರೆ ನಾನು ಬರೋಕ್ಕಾಗ್ತಾ ಇರಲಿಲ್ಲ. ಇನ್ನೊಂದು ನಾನು ಏನಂದರೆ, ನಾನು ಎಲ್ಲ ಈ ಸ್ವೀಟಿ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ದೀನಿ. ನಾನು ತುಂಬ ವರ್ಷದ ನಂತರ ಬರ್ತಾ ಇರೋದು, ಜನರಿಗೆ ಅಂದರೆ ಎಕ್ಸ್ಪೋಸ್ ಮಾಡಿ ಅಲ್ಲ, ಗ್ಲಾಮರಾಗಿ ಕಾಣಬೇಕು, ನೋಡೋಕ್ಕೆ ಹೌದಪ್ಪ ಇವ್ರು ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ಬೇಕು. ಮತ್ತು ನಾನು ಹೇಳಿದೆ ಒಂದು ಸಾಂಗು, ಒಳ್ಳೆ ಡ್ಯಾನ್ಸ್, ಮೊದಲಿನ ನನಗೆ ಡ್ಯಾನ್ಸ್ ಬಹಳ ಆಸೆ, ನನಗೆ ಆ ಥರ ಮಾಡಬೇಕು ಅಂತ ಬಹಳ ಅಂದ್ಕೊಂಡಿದ್ದೆ. ಸೊ ಅದೆಲ್ಲ ಈ ಸಿನಿಮಾದಲ್ಲಿ ನನಗೆ ಸಿಕ್ಕಿದೆ. ಸೊ ಇನ್ನೇನಿದ್ರು ಜನರ ಕೈಯಲ್ಲಿದೆ, ಯಾವ ರೀತಿ ಸ್ವೀಕಾರ ಮಾಡ್ಕೋತಾರೆ ಅನ್ನೋದು. ಸೊ ಲಾಸ್ಟ್ ಸಿನಿಮಾ ನೀವು ಅಭಿನಯಿಸಿದ್ದು ರಿಲೀಸ್ ಆಗಿರೋದು ಅನಾಥರು ಚಿತ್ರ. ಸೊ ಅನಾಥರು ಒಂಥರ ಕಂಪ್ಲೀಟಾಗಿ ದಿ ಗ್ಲಾಮರಸ್ ರೋಲ್, ಅದರಲ್ಲಿ ಸ್ವಲ್ಪ ಒಂದು ಬಜಾರಿ ಥರ ಕ್ಯಾರೆಕ್ಟ್ರು, ಕಿತ್ತಾಡ್ಕೊಂಡು ದರ್ಶನ್ ಅವ್ರ ಹತ್ರ ಹೊಡೆದಾಡ್ಕೊಂಡು ಆ ಥರ ಒಂದು. ಇಲ್ಲ, ನಾನು ಒಂಥರ ಎಲ್ಲ ಥರ ಪಾತ್ರನೂ ಮಾಡಿದ್ದೀನಿ. ನೀನಾಗಿಲಿ ಕಾಲೇಜಿದು, ತವರಿಗೆ ಬಾತಂಗಿಲೆಲ್ಲ ಅಳಿಸಿದ್ದೀನಿ ಎಲ್ಲ ಜನರನ್ನ. ಅದಾದಮೇಲೆ ಅನಾಥರಲ್ಲಿ ಕಿರ್ಚಾಡ್ಕೊಂಡು ಆ ಥರ ಎಲ್ಲ ಥರ ಪಾತ್ರನ, ಏನಂದರೆ ನಾನು ನೋಡೋಕೆ ಈ ಥರ ಇರ್ತೀನಿ, ಬಟ್ ಕ್ಯಾಮ್ರಾ ಮುಂದೆ ಬಂದು ನಿಂತರೆ ನಾನು ಫುಲ್ ಚೇಂಜ್ ಆಗೋಗ್ತೀನಿ. ನನಗೆ ಯಾರೂ ಕಣ್ಮುಂದೆ ಕಾಣೋದೇ ಇಲ್ಲ, ಬರೀ ನನ್ನ ಪಾತ್ರ ಮಾತ್ರ ನನಗೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಎಂಥ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನನಗೆ. ಖಂಡಿತ ಅದನ್ನ ನೀವು ಹೇಳಿದ್ರಿ, ಕನ್ನಡದಲ್ಲಿ ಇವಾಗ ಸ್ವಲ್ಪ ಹೀರೋಯಿನ್ಗಳು ಕಡಿಮೆ ಇದ್ದಾರೆ ಅಂತ. ಹೀರೋಯಿನ್ಗಳು ಕಡಿಮೆ ಇಲ್ಲ, ಎಲ್ಲ ಪಾತ್ರಕ್ಕೂ ಸೂಟ್ ಆಗೋಂಥ ನಾಯಕಿಯರ ಕೊರತೆ ಇದೆ. ಸೊ ಅದೇ ಒಂದು ಮೇಯ್ನ್ ಆಗಿರೋದು ಇವಾಗ. ಮೋಸ್ಟ್ಲಿ ಅದು ನಿಮ್ಮಿಂದ ತುಂಬೋದೇನೋ. ಬಟ್ ಈ ಸ್ವೀಟಿ ಚಿತ್ರ ಶುರುವಾಗಿದೆ ಹೇಗೆ ಪ್ಲಾನ್ ಆಯಿತು ಸ್ವೀಟಿ? ಅಂದರೆ ನಾನು ಕತೆ ಹುಡುಕ್ತಾ ಇದ್ದೆ, ಹಲವಾರು ಕತೆಗಳನ್ನ ಕೇಳಿದ್ದೆ. ನನಗೆ ಬಹಳ ವರ್ಷದ ನಂತರ ನಾನು ಬರೋದ್ರಿಂದ ನನಗೆ ಸ್ವಲ್ಪ ಸಿನಿಮಾದಲ್ಲಿ ನಾನು ನೋಡಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಬೇಕು. ನಾನು ಕತೆ ಹುಡುಕ್ತಾ ಇದ್ದಾಗ ಒಂದು ದಿವಸ ನನಗೆ ವಿಜಯಲಕ್ಷ್ಮಿ ಮೇಡಮ್ ಅವರೇ ಕಾಲ್ ಮಾಡಿದ್ರು, ಒಂದು ಕತೆ ರೆಡಿ ಇದೆ ಕೇಳ್ತೀರಾ ಅಂತ. ನಾನು ಮನೆಗೆ ಕರೆಸ್ಕೊಂಡೆ, ನಾನು ಕೇಳಿದೆ ಕತೆ, ನನಗಿಷ್ಟ ಆಯಿತು. ವಿಜಯಲಕ್ಷ್ಮಿ ಮೇಡಮ್ ಅವರು ಮತ್ತು ರಮಣಿ ಅವರು ಬಂದಿದ್ದರು. ಕತೆ ಹೇಳಿದ ತಕ್ಷಣ ನನಗೆ ಬಹಳ ಖುಷಿ ಆಯಿತು. ಕತೆ ಎಲ್ಲ ಕೇಳಿ ಅದನ್ನು ಆಮೇಲೆ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಇಮಿಡಿಯೇಟಾಗಿ ಅವತ್ತೇ ಹೇಳ್ದೆ, ನನ್ನ ಕತೆ ತುಂಬ ಇಷ್ಟ ಆಯ್ತಮ್ಮ, ನಾವು ಬೇಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸಿನಿಮಾ ಅಂತ. ಇನ್ನೊಂದು ಸಲ ಕತೆ 2 ಸಲ ಕೇಳಿದೆ. ಎರಡನೇ ಸಲ ಕೇಳಿದ್ಮೇಲೆ ಫಿಕ್ಸ್ ಮಾಡ್ಕೊಂಡ್ವಿ, ಇಲ್ಲ ಇದನ್ನು ಸ್ಟಾರ್ಟ್ ಮಾಡ್ಬೋದು ನಾವು ಅಂತ. ಆಗ ಸ್ವೀಟಿ ಅಂತ ಹೆಸರಿಡಕ್ಕೆ ಕಾರಣ ಅದು ಒಂದು ಹೇಳಬೇಕಾಗತ್ತೆ ಮುಖ್ಯವಾಗಿ. ಯಾಕಂದ್ರೆ ನನಗೆ ಒಳ್ಳೆ ಟೈಟಲ್ ಸಿಕ್ಕಿದೆ. ಮೊದಲನೇ ನಾನು ನಿರ್ಮಾಪಕಿಯಾಗಿ ಮಾಡಿದಂಥ ಲಕ್ಕಿ, ಅದು ಕೂಡ 2 ಅಕ್ಷರದಿಂದ ಬರುತ್ತೆ, ಸ್ವೀಟಿ ಕೂಡ 2 ಅಕ್ಷರದಿಂದ ಬರುತ್ತೆ. ಆದಿತ್ಯ ಅವರು ಮತ್ತು ನಮ್ಮ ವಿಜಯಲಕ್ಷ್ಮಿ ನಮ್ಮ ಮೇಡಮ್ ಅವರು ದೇವಸ್ಥಾನಕ್ಕೆ ಹೋಗಿದ್ರಂತೆ. ಅಲ್ಲಿ ಯಾವ ಹೆಸರಿಡೋಣ ಅಂತ ಯೋಚನೆ ಮಾಡಿದಾಗ ಆದಿತ್ಯ ಅವರು ನಮ್ಮ ಡೈರೆಕ್ಟ್ರಿಗೆ ಹೇಳಿದ್ರಂತೆ, ಇಲ್ಲ ಸ್ವೀಟಿ ಅಂತ ಚೆನ್ನಾಗಿರುತ್ತೆ ಸಿನಿಮಾಗೆ ಅಂತ. ಅದು ಫಸ್ಟ್ ನನಗೆ ದೇವಸ್ಥಾನದಿಂದನೇ ಕಾಲ್ ಮಾಡಿದ್ರು, ಈ ಥರ ಹೆಸರನ್ನ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಏನು ಅನಿಸುತ್ತೆ ನಿಮಗೆ ಅಂತ. ನಾನು ಹೇಳಿದೆ ತುಂಬ ಚೆನ್ನಾಗಿದೆ, ಕೇಳುವಾಗೇ ಒಂಥರ ಸ್ವೀಟಿ ಎಲ್ಲರೂ ಬಾಯಲ್ಲಿ. ಯಾಕಂದರೆ ಸ್ವೀಟಿ, ಚಿನ್ನು, ಮುದ್ದು ಅನ್ನೋದೆಲ್ಲ ಹುಡುಗರು ಯೂಶ್ವಲಿ ಹೆಣ್ಮಕ್ಳಿಗೆ ಯೂಸ್ ಮಾಡ್ತಾ ಇರ್ತಾರಂಥ ಹೆಸರುಗಳನ್ನ. ಸೊ ಇದು ಬೇಗ ಜನರಿಗೆ ಕ್ಯಾಚ್ ಆಗುತ್ತೆ ಈ ಹೆಸರು ಅಂತ ನಾವು ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಸ್ವೀಟಿ ಸ್ವೀಟಿ ನನ್ ಜೋಡಿ ಸ್ವೀಟಿ. ಸ್ವೀಟಿ ನೀವು ಮಾಡ್ತೀನಿ ಅಂದಾಗ, ಈಗೇನು ಸಿನಿಮಾ ಪಾತ್ರ ನೋಡಿ ಒಪ್ಕೊಂಡಾಗ, ಮತ್ತೆ ಬರ್ತೀನಿ ಅಂದಾಗ ನಿಮ್ಮ ಯಜಮಾನ್ರ ಕಡೆಯಿಂದ ಯಾವ ರೀತಿ ಅದನ್ನು ಸಪೋರ್ಟ್ಗಳು ಸಿಕ್ತು? ಫಸ್ಟಿಗೆ ನಾನು ಅವ್ರ ಹತ್ರ ಕೇಳುವಾಗ ಅವ್ರಿಗೆ ಮಾಡೋದಾ ಬೇಡವಾ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಯಾಕಂದರೆ ನಾನು ತುಂಬ ವರ್ಷದಿಂದ ನನಗೆ ತುಂಬ ಆಸೆ, ನನಗೆ ಅವ್ರಿಗೋಸ್ಕರನೇ ಸಿನಿಮಾ ಬೇಡ ಅಂತ ನಾನು ಬಿಟ್ಟಿದ್ದು. ಅದಾದಮೇಲೆ ಜನರೇ ಹೇಳುವಾಗ ನಾನು ಬಂದೇ ಹೇಳಿದೆ, ಈ ಥರ ಕೇಳ್ತಾ ಇದ್ದಾರೆ ಜನರು, ನಾನು ಅಂದರೆ ನೀವೇ ಕತೆ ಕೇಳಿ, ನಿಮ್ಗೆ ಇಷ್ಟ ಆದರೆ ಮಾಡ್ತೀನಿ, ಇಲ್ಲಾಂದರೆ ಬೇಡ ಅಂತ. ಯಾಕಂದರೆ ಸಿನಿಮಾನೂ ಮುಖ್ಯ ನನಗೆ, ಈ ಲೈಫು ತುಂಬ ಮುಖ್ಯ. ಕೊನೆಗೆ ಸ್ವೀಟಿ ಅವರು ಕತೆ ಕೇಳಿದ್ರು, ನಾನು ಫಸ್ಟ್ ಕೇಳಾದ್ಮೇಲೆ ಅವರು ಕತೆ ಕೇಳಿದ್ರು. ಅವ್ರ ಕತೆ ಕೇಳಿ ಓಕೆ ಅಂದಮೇಲೆ ನಾನು ಮಾಡೋಕ್ಕೆ ಶುರು ಮಾಡಿದ್ದು ಕೆಲಸನ. ಸೊ ಟೈಟಲ್ ಕೇಳಿ ಏನಂದ್ರು, ಸ್ವೀಟಿ ಅನ್ನೋ ಟೈಟಲ್? ಅವ್ರಿಗೆ ಖುಷಿ ಆಯಿತು, ಚೆನ್ನಾಗಿದೆ. ಫಸ್ಟು ಲಕ್ಕಿ ಅಂತ ಇಟ್ಟಿದ್ದೆ, ಈಗ ಸ್ವೀಟಿ ಅಂತ ತುಂಬ ಚೆನ್ನಾಗಿದೆ, ಮಾಡ್ಬೋದು ಅಂತಲೇ ಹೇಳಿದ್ರು. ಅವ್ರು ಮುಂಚೆ ಯಾವಾಗ ಉಪಯೋಗಿಸಿದ್ರ ಆ ವರ್ಡ್ನ ನಿಮಗೆ? ಇಲ್ಲ, ಸ್ವೀಟಿ ಅನ್ನೋದು ಯಾವತ್ತೂ ಉಪಯೋಗ. ಸೊ ಟೈಟ್ಲ್ ಕೇಳಿ ಕೂಡ ತುಂಬ ಖುಷಿ ಆಗೋದ್ರು. ಸೊ ಸಿನಿಮಾ ಅಂದಮೇಲೆ ಅವರು ಕತೆ ಕೇಳಿ ಇಷ್ಟ ಅಲ್ಲ ಆದಮೇಲೆ ಅವ್ರ ಕಡೆ ಕಂಡೀಷನ್ಸ್ ಇತ್ತಾ? ಅಂದರೆ ಈ ರೀತಿ ಖಂಡಿತ ಇದೆ. ಯಾಕಂದರೆ ಈಗ ನನಗೆ ಒಂದು ಲಿಮಿಟ್ಸ್ ಅಂತ ಇರುತ್ತೆ, ನಾನು ಅದನ್ನು ಮೀರಿ ನಾನು ಹೋಗೋಕ್ಕಾಗಲ್ಲ. ನಾನು ಕಾಸ್ಟ್ಯೂಮ್ ವಿಷಯದಲ್ಲಿರ್ಬೋದು, ಪ್ರತಿಯೊಂದು ಸೀನ್ಸಲ್ಲಿರ್ಬೋದು, ಎಲ್ಲದಕ್ಕೂ ಇಷ್ಟೇ ಅಂತ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು, ನಾನು ಮಾಡ್ತಾ ಇರೋದು ಮುಂಚೆನೇ ಕೇಳಿ, ಯಾಕಂದರೆ ಡೈರೆಕ್ಟ್ರುಗಳಿಗೂ ಟೆನ್ಷನ್ ಆಗಬಾರ್ದು ನಾಳೆ. ಇವಾಗ ನನ್ನ ಸಿನಿಮಾ ಅಂದರೆ ಇಷ್ಟೇ ಮಾಡೋದು ನಾನು,
ಕಾಸ್ಟ್ಯೂಮ್ಸ್ ಆಗ್ತೀನಿ. ಲಿಮಿಟ್ ಎಷ್ಟಿದೆ ಅಷ್ಟು ಮಾತ್ರ ಗ್ಲಾಮರ್ ಓಕೆ, ಗ್ಲಾಮರ್ ಬೇಕು, ಅದೇ ಎಕ್ಸ್ಪೋಸ್ ಇರಬಾರ್ದು ಅನ್ನೋದೇ ಕಂಡೀಷನ್. ಅದು ಒಪ್ಕೊಂಡು ಎಲ್ಲ ಮಾತುಕತೆ ನಡೆದಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಶೂಟಿಂಗ್ ಟೈಮೆಲ್ಲ ಬಂದಿದ್ರಾ ಶೂಟಿಂಗ್ ಸೆಟ್ಟಿಗೆಲ್ಲ? ಯಾಕಂದರೆ ಯೂಶ್ವಲಿ ಅವರಿಗೆ ಸಿನಿಮಾ ಅಂದರೆ ತುಂಬ ಒಂದ್ಸಲ ಬಂದಿದ್ರು. ಓಕೆ, ಸಿನಿಮಾ ನೋಡಿದ್ದಾರೆ ಅನ್ಸುತ್ತೆ ಮೋಸ್ಟ್ಲಿ. ನೋಡಿದ್ದಾರೆ. ಏನಂದ್ರು ಸಿನಿಮಾ ನೋಡಿದ್ಮೇಲೆ? ಇಲ್ಲ, ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅಂದರೆ ಈಗಿನ ಇವ್ರಿಗೆ ಫ್ಯಾಮಿಲಿ ಮತ್ತು ಈಗಿನ ಯೂತ್ಸ್ಗೆ ಇಬ್ಬರಿಗೂ ಇಷ್ಟ ಆಗುವಂಥ ಸಿನಿಮಾ ಅದು. ನೀಟಾಗಿರುತ್ತೆ, ಯಾರು ಬೇಕು ಮಕ್ಕಳು ಕೂಡ ನೋಡ್ಬೋದು, ಎಲ್ಲೂ ಕೂಡ ಒಂದು ಕೆಟ್ಟ ಸೀನ್ ಇರಲ್ಲ, ನೀಟಾಗಿದೆ ಸಿನಿಮಾ. ನಿಮ್ಮ ಮಗಳು ಶಮಿಕಾ ಸಿನಿಮಾ ನೋಡಿದ್ಮೇಲೆ ಮಮ್ಮಿನ ಫಸ್ಟ್ ಟೈಮ್ ಸ್ಕ್ರೀನ್ ಮೇಲೆ ನೋಡಿರೋದು ಪಾಪ ಅವರು, ಹೊಸದಾಗಿ ಮಾಡ್ತಾರೋದು ಮೂವಿ, ಅವ್ರ ರಿಯಾಕ್ಷನ್ ಹೇಗಿತ್ತು? ಈ ಸಿನಿಮಾದಲ್ಲಿ ಒಂದು ಫೈಟ್ ಸೀನಲ್ಲಿ ರೌಡಿಗಳು ಬಂದು ನನ್ನ ಹೇಳ್ಕೊಂಡು ಹೋಗ್ತಾರೆ. ಒಂದು 4-5 ಜನ ರೌಡಿಗಳು ಹೇಳ್ಕೊಂಡು ಹೋಗ್ತಾರೆ. ಆ ಸೀನ್ ನೋಡಿಬಿಟ್ಟು ನಾನು ಓಡ್ ಬಂದು ತಪ್ಕೊಂಡು ಜೋರಾಗಿ ಅಳಕ್ಕೆ ಶುರು ಮಾಡಿದ್ಲು. ಅಯ್ಯೋ ಏನೋ ಇವರೇನೋ ಅಂದರೆ ಅವಳಿಗೆ ಸಿನಿಮಾ ಅಂತ ಗೊತ್ತಿಲ್ಲ, ನನ್ನನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಫುಲ್ಲು ಟೆನ್ಷನ್ ಆಗಿಬಿಟ್ಲು. ಅದಕ್ಕೆ ನಾನು ಆಮೇಲೆ ಅಂದ್ಕೊಂಡೆ ನಾನು, ಇವಳು ಸ್ವಲ್ಪ ದೊಡ್ಡವಳಾಗೋವರೆಗೂ ಇಂಥ ಸೀನ್ಗಳೆಲ್ಲ ತೋರಿಸ್ಬಾರ್ದು ಇವಳಿಗೆ ಅಂತ. ಸಾಂಗ್ ಇದು ನಾವು ಗೋವಾದಲ್ಲಿ ಸಾಂಗ್ ಮಾಡಿದ್ವಲ್ಲ, ಐ ವಾನ ಸಿಂಗ್ ಆ ಸಾಂಗ್, ಆ ಸಾಂಗಲ್ಲಿ ಕಾಟ್ ವೀಲ್ ಹೊಡೆದಿದ್ದು ನೋಡಿ ಅವಳು ಮನೇಲಿ ಬಂದು ಹೊಡಿತಾ ಇದ್ಲು. ಓಹೋ ನೀವು ಹೊಡಿತೀರಾ, ನಾನು ಹೊಡಿತೀನಿ ಅಂತ ಟ್ರೈ ಮಾಡಿ ಪಾಪ ಅವಳು ಬಿದ್ದಿದ್ದಾಳೆ ಮನೇಲಿ, ನಾನು ಮಾಡ್ದಂಗೆ ಮಾಡೋಕ್ಕೆ ಹೋಗಿ. ಅದೆಲ್ಲ ತುಂಬ ಖುಷಿ ಪಡ್ತಾಳೆ. ಅವಳಿಗೆ ಡ್ಯಾನ್ಸ್ ಅಂದರೆ ನಂತರನೇ ತುಂಬ ಇಷ್ಟ. ಸೊ ನಿಮ್ಮ ರೀತಿ ಆ್ಯಕ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ಹೌದಾ? ನನಗೀಗ ಮನೇಲಿರುವಾಗ ಮೊದಲು ನಾನೊಬ್ಬಳೇ ಡ್ಯಾನ್ಸ್ ಮಾಡಬೇಕಾಗಿತ್ತು, ಈಗ ಅವಳು ನನ್ನ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ. ಸೊ ಹೇಳೋಕ್ಕಾಗಲ್ಲ, ಮುಂದೆ ನಿಮ್ಮ ಒಂದು ನಟನ ಒಂದು ಏನಿದೆ ಅವರಿಗೊಂದು ಪಾಸ್ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಇಂಟ್ರೆಸ್ಟ್ ಗೊತ್ತಿಲ್ಲ, ಕಾದು ನೋಡ್ಬೇಕು. ಯಾಕಂದರೆ ನಾನು ತಿಳ್ಕೊಂಡಿರಲಿಲ್ಲ ಮದುವೆ ಆದಮೇಲೆ ಮತ್ತೆ ನಾನು ಇಂಡಸ್ಟ್ರಿಗೆ ಬರ್ತೀನಿ ಅಂತ. ಯಾವುದು ನಮ್ಮ ಕೈಯಲ್ಲಿರಲ್ಲ, ದೇವ್ರ ಕೈಯಲ್ಲಿರುತ್ತೆ. ಅಫ್ಕೋರ್ಸ್. ಅಷ್ಟೆಲ್ಲ ಇನ್ನು ಸ್ವೀಟಿ ಬಗ್ಗೆ ಸಾಕಷ್ಟು ಮಾತಾಡಬೇಕು. ಜೊತೆಗೆ ನೀವು ಲಾಸ್ಟ್ ಟೈಮ್ ಹೇಳಿದಿರಿ ನಾನು ಸಿನಿಮಾಕ್ಕೋಸ್ಕರ ಕ್ಯಾರೆಕ್ಟರ್ಗೋಸ್ಕರ ಸಾಕಷ್ಟು ಡಯಟ್ ಮಾಡ್ತೀನಿ ಅಂದಿದ್ರಿ. ಇವನ್ ಆ ಸಾಂಗ್ಗಳೆಲ್ಲ ನೋಡ್ತಾ ಇದ್ರೆ ಅನಿಸುತ್ತೆ ನೀವು ಎಷ್ಟು ಡಯಟ್ ಮಾಡಿರ್ಬೋದು ಹೇಗೆ ಅಂತ. ಅಫ್ಕೋರ್ಸ್ ಆ ಸೀಕ್ರೆಟ್ ಇವಾಗ ಹೇಳಬೇಡಿ. ಇಲ್ಲ, ಏನು ಗೊತ್ತಾ, ಆ ಸೀಕ್ರೆಟ್ನ ಇವಾಗ ಹೇಳೋದು ಬೇಡ. ಒಂದು 2 ನಿಮಿಷ ಬ್ರೇಕ್ ತೊಗೊಂಡು ವಾಪಸ್ ಬರ್ತೀನಿ. ಬ್ರೇಕ್ ಆದಮೇಲೆ ನೀವು ಡಯಟ್ ಹೇಗೆ ಮಾಡಿದ್ರಿ, ಫುಡ್ ಏನೇನು ತೊಗೊಳ್ತಾ ಇದ್ರಿ, ಹೇಗೆ ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ಸ್ನ ನೀವೇ ಹೇಳಿ ಖುದ್ದಾಗಿ. ಅದಕ್ಕಿಂತ ಮುಂಚೆ ರಾಧಿಕಾ ಅವ್ರ ಜೊತೆ ಇನ್ನೂ ಸಾಕಷ್ಟು ವಿಷಯ ಮಾತಾಡೋದಿದೆ. ಮತ್ತು ಅವ್ರು ಹೇಗೆ ಡಯಟ್ ಮಾಡಿದ್ರು, ಹೇಗೆ ಅವರ 5 ಇಯರ್ಸ್ ಆದಮೇಲೆ ಕಮ್ ಬ್ಯಾಕ್ ಹೇಗಿತ್ತು, ಇದೆಲ್ಲ ಹೇಳ್ತೀವಿ. ಒಂದು ಚಿಕ್ಕ ಬ್ರೇಕ್ ಆಗ್ತದೆ.